ಹೂವಿನ ಬಾಣದಂತೆ. ಹಾಡ್ರಿ. ಮೆಣಸಿನ್ಕಾಯಿ ಟಮಾಟಿ ಏನಿಲ್ಲ ಅದು ಹಾಕಿದ್ರೆ ರೆಡಿ. ಜಲ್ದಿ ಅವರ ಗಿಣಿ ತಿರ್ಗಾಡಕ್ಕೆ ಇನ್ನೊಂದು 2 ನಿಮಿಷ. ಮಸ್ತ್ ಅಂತ ಸಂಜೆ ಸಾಯಂಕಾಲ ನೋಡು. ಹೌದವ ಏನು ಕಾಣಲ್ಲ. ಸಾಯಂಕಾಲ ನೋಡ್ಬೇಕು ಚಂದ ಅಂತ. ಈ ಸೂರ್ಯಾಸ್ತ ಅಂತಾರಲ್ಲ. ಏನು ಪ್ಲಾನ್ ಮಾಡಿದ ನೋಡ ನಿಮ್ಮನ್ನ ಎತ್ಕೊ ಅಂತ ಎಲ್ಲಕ್ಕಿಂತ ಮುಂದೆ ಹೋಗ್ಬಿಟ್ಟ. ಬರ ಏನು ಮಾಡಿದ ನಮ್ಮ ಆರೇನು ಸಣ್ಣವಾದ ನಮ್ಮ ರಾಜ ಹಠ ಮಾಡ್ಕೊಂಡ್ ಬಂದಿದ್ದ. ನಂಗೆ ಬಾಯಿ ಬೇರೆ ಜಾಗ ತೋರಿಸ್ತೀನಿ. ನೀ ಬರೇ ಇವನ್ ನೋಡ್ತೀವಿ. ಸುಮ್ಮನೆ ನಡೀಲಿ ಹಾರ ಜಿಗಿತೀನಿ. ಬ್ಯಾಲೆನ್ಸ್ ಆಗುವಂತಲೇ ಅವ್ರಿಗೆ. ಅಪ್ಪು 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 ಬೀಳ್ತೀವಮ್ಮ ಸಾಕಸ್ ಜಂಪ್ ಮಾಡ್ತಾನೆ ಓಮ್. ಜಂಪ್ ಮಾಡಕ್ ಹೋಗಿ ನಮ್ಮನ್ನ ಕೆಲವರು ಅಂತೀನಿ ನಾನು. ಸಾಕಸ್ ಅಪ್ಪಾಜಿ. दुर्गा माता शिव मंदिर, श्री दुर्गा माता शिव मंदिर near seashore headland Sada. ಅಸಲ ಚಿನ್ನು ಏನ್ ಹಾಕಿ ಏನಂತಾನೆ ಗಂಡ ಚಿನ್ನು ಒಮ್ಮ ಕಣ್ಣು ಕುಕ್ಕತ್ತವ ಬೂಡಲೆ ಬೂ श्री जापनीस गार्डन नोड्री फस्ट नमक फेमस
ಹೋಗ್ಬಿಡ್ತಿ ಒಳಗ. ಎರಡು ಹೆಸರು ಅದ ರೀ ಫೇಮಸ್. ಏನಂದ್ರ ಒಂದು ಶೂಟಿಂಗ್ ಪಾರ್ಕ್ ಅಂತಾರೆ. ಹಾಡ ನೆನಪಾಗಲ್ಲ ನೋಡ್ರಿ ನನಗೆ. ಈ ಕರಿ ಕಲ್ಲಿಂದ ಎಲ್ಲ ಬೀಚ ನೋಡ ಸರಿ ಕರ್ಕೋ ಹಾಡ ನೆನಪಾಗಲ್ಲ. ಇಲ್ಲಿ ಭಾಳ ಅಂದ್ರೆ ಭಾಳ ಪಿಕ್ಚರ್ ಔಟ್ ಆಗ್ತೈತಿ. ಇದಕ್ಕೆ ಎರಡು ಮೇನ್ ಅಂದ್ರೆ ಒಂದು ಶೂಟಿಂಗ್ ಪಾರ್ಕ್ ಅಂತಾರ, ಇನ್ನೊಂದು ಸೂಸೈಡ್ ಪಾಯಿಂಟ್ ಅಂತಾರೆ. ಇಲ್ಲೆಲ್ಲ ಭಾಳ ಜನ ಬೇಕು ಸಾಯ್ತಾರಂತಪ್ಪ. ಇಲ್ಲೆಲ್ಲ ಬಟ್ ಚಂದ ಐತಿ, ಸಿಕ್ಕಾಬಿಟ್ಟೆ ಮಜಾ ಅನ್ಸುತ್ತಾ. ಫಸ್ಟ್ ಟೈಮ್ ನಮ್ಮ ಲಾಕ್ದೊಳಗೆ ಈ ಬೀಚ್ ನಿಮಗೆ ನೋಡಕ್ಕೆ ಆಗಕತ್ತೈತಿ. ಇಲ್ಲಿ ನೋಡ್ರಿ ಫೋಟೋ ಶೂಟ್ ಮಾಡಕ್ಕೆ ಏಕ್ ನಂಬರ್. ಇಲ್ಲಿ ಮದ್ವೆ ಸ್ಟಾರ್ಟಿಂಗ್ ಫೋಟೋ ಶೂಟ್ ಮಾಡ್ತಾರಲ್ರಿ, ಫ್ರೀ ತಕೋ ನೋಡ್ರಿ. ಫೋಟೋ ತಗೊಳ ಬರ್ಲ ಇಲ್ಲಿ. ಫೋಟೋ ತೆಗಿಲಿ. ಅಂದ್ರೆ ಆಡ್ತಾರಲ್ಲ ಬೀರಿಗೆ ಹೋಗಕ್ ಬಿಡ್ಲಾರ್ದಾಗ ಸೆಕ್ಯೂರಿಟಿ ಯಾರಿಲ್ಲ ನೋಡಕ್ಕೆ. ಇವರು ಬರಬಾರ್ದು ಸಿಟಿ ಹೊಡಿಬೋದೆಲ್ಲ ಮತ್ತೆ ಹಂಗೆಲ್ಲ ಮಾಡ್ತಾರಲ್ಲ. ಇಲ್ಲಿ ಏನು ಮಾಡ್ತೀವಿ ಸುತ್ತ ವಾತಾವರಣ ನೋಡಿ ಸಕ್ಕತ್ತ ನೋಡಿ. ಫೋಟೋ ಶೂಟ್ ಮಾಡಕ್ಕೆ ಎಕ್ಸಾಮ್ ಏನು ಮಾಡ್ತೀವಂತ ಪ್ಲೇಸ್ ಸ್ವಲ್ಪ ಕೈಗೆ ಮನೆ ಹಚ್ಕೊಂಡು ಕೈ ತೊಗೊಂಡ್ಬಿಡ್ತೀನಿ ಓಡಾಡ ಹೋಮ. ಸಕ್ಕತ್ ಎಕ್ಸಾಮ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಬರ್ರಿ ನಮ್ಮ ಹಂಗೆ ಏ ಬರ್ರಿ. ಕಾಜು ಗಿಡ ಐತೆ ನೋಡ್ಲ ಹೊಡಿದೋನು ಒಂದ ಯಾಡ 5 ದೂರ ನಾವು ಜಗ್ಗದ ಕಾಜು ಗಿಡ ನೋಡ್ರಿ. ಹಾಡ್ರಿ ಹಾಡಿನ ಸಾಲಿನಲ್ಲಿ ಎಲ್ಲ ಹಾಡು. ಏನಂದ ನಮ್ಮ ಇಬ್ಬರದಲ್ಲಿ ಓಕೆ ರೀ. ಈ ಸಾಲ ಪಂದಕ್ಕಂತೀನಿ ಗಂಡ್ಮಕ್ಳು ಫಸ್ಟ್ ಹೆಣ್ಮಕ್ಳು ಫಸ್ಟ್ ಅಂತ ಹೇಳಿ ಬರ್ರಿ ಅಂತ ಒಬ್ಬರೊಬ್ಬರು ಹೆಂಗೆ ಅಂತೀವಿ ನೋಡಿ. ನಾವು ಇಳಿತೀವಿ ವಿಳಾಸನ ಮಾಡ್ತೀವಿ. ನಾವು ವಿಳಾಸ ಮಾಡ್ತೀವಿ. ಹಿಂಗೆ ಮಾಡ್ತೀವಿ. ಈಗ ಓಡಿ ಬರ್ತೀವಿ. ಆಮೇಲೆ ದೊಡ್ಡವರ ಅವ ಇಲ್ಲ. ಆಯ್ತಾ ಜಲ್ದಿ ಅವರ ಗಿನ್ನಿ ತಿರ್ಗಾಡ್ದಾಗ ಕುಂದಿರ್ತೀನಿ. ಇನ್ನೊಂದು 2 ನಿಮಿಷ. ಏಯ್ ಇಲ್ಲಲ್ಲ ಅಲ್ಲಿ ಮೆಣಸಿನ್ಕಾಯಿ ಟಮಾಟಿ
ಏನಿಲ್ಲ ಅದು ಹಾಕಿದ್ರೆ ಹಿಡಿತೀರಿ ನೋಡ್ರಿ ಐತಿ ಅಟ್ ಮಸಾಲ ನೋಡ್ರಿ ಇಲ್ಲಿ ಬಂದು ನಾವು ಎಷ್ಟು ಚಂದ ಚುರ್ಮರಿ ತೊಗೊಂಬಂದೀವಿ ಎಲ್ಲ ಸಣ್ಣ ತಗೊಂಬಂದೇವ ಮನೇಲಿತ್ತ ಎಷ್ಟು ಹಾಕ್ಲೇ ನೋಡು ಕಲಸಿಂದ ಹಾಕಕ್ ಬರ್ತದೆ ಸ್ವತಂತ್ರ ಇರ್ತೈತಿ ಇದಲ್ಲ ಏ ಇನ್ನ ಕಲಿಸ್ತಿ ತಡಿಯ ನೋಡವ್ರ ಶಾಂತ ಹೋಗ್ತಾರೆ ಮೊದಲು ಬಂದಾರ ಈಗ ಅವ್ರು ನಾಳೆ ಅವ್ರ ಜೊತೆಗೆ ಅವ್ರ ಜೋಡಿ ಅವ್ರ ಜೊತೆಗೆ ಗಂಡ ಹೆಂಡತಿ ಬೇರೆ ಬೇರೆ ಬರ್ತಾರ ಅವ್ರು ಹೈ ಬೈ ಮಾಡ್ತಾರ ಮೆಣಸಿನ್ಕಾಯಿ ಕೊಡ್ಲಿ ಅನ್ನಗ ಎರಡ ಸಾಕ್ಲಿ ಏನ್ ಬೇಕ ಇವ್ರೆಲ್ಲ ನೋಡಾರನ ಏನ್ ಮಯ ಏನ್ ಬೇಕು ಮಲ್ಲಯ್ಯ ಅವ್ರ ಇದ್ರಾಗ ಬೀಜ ಅದ್ರ ಅವ್ರು ತೋ ಅಯ್ಯವ್ವು ಚಪ್ಪು ಚಂದಾಗ ಹೆಚ್ಚು ಅನ್ನ ಪಾಪ್ ಕಷ್ಕೋರಿ ಮಿರ್ಸಿಂಗಾಯಿ ಕುರ್ಲೆ ಅಷ್ಟು ಕಷ್ಟ ಪಡ್ಬೇಡ್ರಿ ಅಳಾಕ್ ಹೋಗ್ಬೇಡ್ರಿ ಮೈಸೂನ ಅಂದ್ರೆ ಏನ್ ಸಿಗ್ತದೆ ನಿಮಗೆ ಆಡಿದ್ರ ರೊಕ್ಕ ದುಡ್ಡು ನಿಜ ನೀ ರೊಕ್ಕ ಕಟ್ಟಾಡ್ತೀಯಣ್ಣ ಮತ್ರಿ ನಿಮ್ಮನ್ನ ಕಂಜೂಸ್ ನನ್ನ ಮಗ ಎಲ್ಲಾರ 10 ರೂಪಾಯಿ ಆಗ್ತಾನ ನನ್ ಕೇಳು ಉಣ್ಣಾಕ್ ಬಾರ ಉಣ್ಣಾಕ್ ಇವು ನಮ್ ಫ್ರೀ ಎಲ್ಲತ್ತೆ ನೋಡಲ್ ಮ್ಯಾಲ ಹಾಕನ್ನ ಇದ್ರಾಗ ಹಾಕಪ್ಪ ಸೋನಿ ಚಪ್ಪಲಿ ಶೇವ ಐತಿ ಇಲ್ಲ ಏನೂ ಇಲ್ಲ ನಿಂಬೆ ಹಣ್ಣು ನಿಂಬೆ ಹಣ್ಣು ಬೇಕಾದ್ರೆ ಹಾಕೊಳ್ಳೋ ನಾನು ಏನಿಲ್ಲ ಹಾಕು ಏ ತವದ್ಯತ್ತ ಬಿಡ್ರಿ ಮೊಬೈಲ್ ಕೈ ಬಿಡ್ರಿ ಇಲ್ಲಪ್ಪ ನಾ ಅನ್ನಲ್ಲ ಫೋನ್ಯಾಗ ವಿಡಿಯೋ ನೋಡಾತಾರೆ ಏನು ಅವ ಮುರ್ದು ಹಾಕಿ ಒಳಗದಾವ ಹಾಕ ಸೇವಾ ಸೆಕೆಂಡ್ ಹಾಕಿ ನೋಡ್ಬೇಕು ಇನ್ನೊಂದಿಟ ಕೊಡ್ಲಿ ಒಂದು ಕುರ್ಕುರಿ ಕೊಡ್ಲಿ ಒಂದು ಕುರ್ಕುರಿ ಅಂದೆ ಇಲ್ಲ ಆಕೇತಿ ಸಾಕು ಸಾಕು ಮಾಡ್ರಿ ಮಿಕ್ಸ್ ಮಸಾಲ ನಮ್ಮ ಗರಗಟ್ಟ ಪ್ಲೇಟಿಗೆ ಎಷ್ಟನ ಪ್ಲೇಟಿಗೆ ಎಷ್ಟು ರೀ ಹೆಂಗ್ರಿ ಒಂದು ಪ್ಲೇಟಿಗೆ ನೀವು ಭಕ್ತಿ ದೊಡ್ಡ ಮನಸ್ಸು ತಿರುಮರೆ ಮಾರೋದು ಏನು ಕುರ್ಕುರ ಸಿಕ್ಕಿಲ್ಲ ನೋಡಿದ್ರ ಉಸುಗತಿ ಇಲ್ಲಲ್ಲಿ ಎಲ್ಲ ಗೆಜ್ಜಿ ಮೇಲೆ ಸಿಕ್ಕೊಂಡದ ನೋಡ್ರಿ ಉರಿತದ ಅದು ಆ ದಾರ ಪೀರ ದೋರ್ಯಾ ತಡಗಲಾಗ ಬಗ್ಗ ಶ್ವೇತ ಒಂದು ಆಗಲಿಂದ ತೋರಿಸ್ತಾನ ಅದನ್ನ ಏನಾರ ಚುಚ್ಚಿರ್ಬೇಕು ಸಣ್ಣ ಅಂದೆ ಅವಂಗ ಬಿಟ್ಟ ಇಲ್ಲ ತಳಗ ಆಡ್ರಿಸ್ಕೊಂಡು ಮ್ಯಾಲ ಬಂದಾನ ಏನಾರ ಸ್ವಲ್ಪ ಇದಾಗಿರ್ಬೇಕು ಅವ್ರ ಕಾಲು ಸೂಕ್ಷ್ಮಲ್ಲ ಇದ್ರ ಶಂಕದ್ದು ಅದನ್ನು ಚುಚ್ಚುತ್ತ ಅಯ್ಯ ತಳದಾಗ ಮೂಗೋಣ ಯಾವ ಮಸಡಿ ಒಂದು ಸಲ ಏ ತವ ತಿನ್ನಬ್ಲ ಅವ್ಯಾರ ತಿನ್ನೋರಲ್ಲ ಮಾಡೋರಲ್ಲ ಹುಡ್ರು ಏ ತವ ಅಂತ ಮೊಬೈಲ್ ಶ್ವೇತಾ ಇಡೇ ತವ ಪ್ಲೇಟ್ ತಂದಿಲ್ಲ ಹೌದು ನಾ ಒಟ್ಟು ಒಂದು ಅದು ಹಾಕಿದ್ವಿ ಆಡ್ಲಿ ಬಿಡೋಣ ಆಡ್ಲಿ ಬಿಡು ಕೆಳಗಿಟ್ಟು ಮ್ಯಾಗಿಟ್ಟು ಹಾಕಿ ತಿನ್ನೋಳ್ಳೆ ಮೊದಲು ಹೆಂಗೆ ಏನು ಕಮ್ಮಿ ಆಗೈತೆ ಒಂದು ಈಟ ಕೆಂಪು ಕರ ಆಗ್ಬೇಕನ ಹಾಕ ಅದೊಂದು ಹಂಗಾರ ಚಾಟ್ ಮಸಾಲ ಬೇಕು ಇದು ನಾವು ಹೋಗಲಿರ್ತೀವಿ ಬಾಯಾಗ शेवगाला ए अन्ना हाकोर बेकार शिवार हाकोर मी याच आणि जस्ती घालू म्हटलं सरुस्ता ಏನು ಏ ಅಮ್ಮ ಬಾ ले ಹುಡುಗರು ಕರಿಲೆ ಒಂದು ಚಟಮಟ ಮಾಡ್ತವೇನ ಏ ಬರ್ರಿ ಸೋನಿ ಹಿಡಿ ಹೌದಾರ್ ಚಂದಗ ಏ ಅಣ್ಣ ಮತ್ತೇನಾರ ಬೇಕೇನ ಎರಡು ಪೀಸ್ ಚಿಕನ್ ಇದ್ರೆ ಆತು
ದರೆಗೆ ಹೋಮೋ ಕ್ಯಾಚೆ ಬಾಂಡು ಟಕನೆ ದರೆ ಕಂದಾವೇತ್ ತಪ್ಲೇನ ಹೋಗಿದ್ದೆ ಕುನಾತದೆ ಹಾಗೆ ನಾವು ತಿಂತೀವಲ್ಲ ಪಾನಿಪುರಿ ಆಂಟಿ ಅನ್ನಲ್ಲ ಏನು ಎಲ್ಲರೂ ಕಾಣಿಕತ್ತಾರ ಚಂದ ಬರತ್ತಿದೆ ಹೋಗಿ ಬರುತ್ತಾ ಖಾರ ಮೆಣಸಿನ್ಕಾಯಿ ಅದಾವು ತಿಂದಲ್ಲ ತಾಕತ್ತೈತಿ ನೀರು ಬಿಡಿ ಮಾರಿ आमची बाटली असली गेली म्हणजे ನಮ್ಮ ಪಿಲ್ಲೆ ಹುಷಾರನ್ನ ತೊಗೊಂಬಂದಿದ್ನಿ ಪೂರ ಕಳ್ಳ ಅನಿಸ್ಬಿಟ್ಟ ಅಯ್ಯೋ ಆಂಟಿ ಚಿಪ್ಸ್ ಮುಗಿದು ಅದಾವ ಕಟ್ ಮಾಡ್ಲೆ ಫ್ರೆಂಡ್ಸ ಬರ್ರಿ ಸದ್ಯಕ್ಕೆ ನಾನು ರಾತ್ರಿ ಟೈಮ್ದಾಗ ಇವಾಗ ಲೋಗ ಸ್ಟಾರ್ಟ್ ಮಾಡತ್ತೀನಿ ನೋಡಿದ್ರಲ್ರಿ ಫ್ರೆಂಡ್ಸ ಇಳಿ ಟೈಮ್ದಾಗ ಇವಾಗ ಇವತ್ತು ನಾವು ಹೋಗಿರೋ ಪ್ಲೇಸ್ ಹೆಂಗಿತ್ತಂತೇಳಿ ಇಳಿ ಟೈಮ್ದಾಗ ಆರಾಮ್ಸೆ ಇಳಿದು ರೀ ಏನೂ ವಜನ್ ಅನ್ಸ್ಲಿಲ್ಲ ಒಂದಿಷ್ಟು ಸ್ಟೆಪ್ಪನ್ನು ನಾನು ಈ ಕಡೆ ಓಮೈ ಕಡೆ ಶ್ರೀ ಇಬ್ಬರನ್ನ ಹಿಡ್ಕೊಂಡು ಇಳಿದ್ವಿ ನಿಜ ಹೇಳ್ಬೇಕಂದ್ರೆ ಆ ಥರ ಇಳಿದ್ರಿ ಇಲ್ಲ ನೀನೇ ಮಾತಾಡ್ಬ ನೀನು ಮಾತಾಡ್ಬ ಏನು ಇರ್ತೀನಿ ತಡಿ ಮೊಬೈಲ್ ಈಚೆ ಕಡೆ ಇಟ್ಕೊಂತ ಏನಿಲ್ಲ ಕೆಲವೊಂದು ಟೈಮ್ನ ಖರೇನ ನಡೆದ್ನಿ ಖರೇನ ಇವತ್ತು ಹೋಗಿರೋ ಪ್ಲೇಸ್ ಹೆಂಗಿತ್ತಂದ್ರೆ ಸಕ್ಕತ್ರಿ ಇಳಿದ್ವಿ ಆಟ ಆಡಿದ್ವಿ ಸ್ವಲ್ಪ ಮಜಾ ಮಾಡಿದ್ದೀವಿ ರೀ ಊಟ ಕೈ ಕಾಣತೈತೆ ಹೌದು ಇಳಿದಿರಿ ಒಂದಿಷ್ಟು ಮಜಾ ಮಾಡಿದ್ವಿ ಆಟ ಆಡಿದ್ವಿ ಎಲ್ಲ ಮಾಡಿದ್ವಿ ಆದ್ರೆ ಒಂದಿಷ್ಟು ಫೋಟೋ ತಗೊಂಡ್ವಿ ಮೆಮೊರಿಗೆ ಅಂತೇಳಿ ಯಾಕಂದ್ರೆ ಆ ಥರ ಪ್ಲೇಸಿಗೆ ಮತ್ತೆ ಹೋಗೋದಾಗಂಗಿಲ್ಲ ಹೆಂಗಿತ್ತದ ಜಾಗ ನೋಡಿದ್ರಿ ನೀವು ಫೋಟೋಶೂಟ್ ಮಾತ್ರ ಸಖತ್ ಬರ್ತಾವ್ರಿ ಅಂದ್ರೆ ಸ್ವಲ್ಪ ನೆಳ್ಳು ನಾವು ಹೋದಾಗ ಫುಲ್ ಬಿಸಿಲಿರುತ್ತೆ 3 ಗಂಟೆ ಸುಮಾರಿಗೆ ಹೋಗಿದ್ವಿ ಯಾವ ಕಡೆ ನಿಂತ್ರೂ ಫೋಟೋ ಅಷ್ಟು ಇದು ಬರ್ತಿದ್ದಿಲ್ಲ ಒಂಚೂರು ಮುಂದೋಗಿದ್ರೆ ಪೂರ್ತಿ ಕರಿಕಲ್ಲದ ಗುಡ್ಡ ವಿಡೋದಾಗ ನೋಡಿರಲಿಲ್ಲ ದೂರ ತೋರಿಸಿದ್ನಿ ಅಲ್ಲಿ ಹೋಗಿದ್ರಂತೂ ಫಸ್ಟ್ ನಾವು ಮದುವೆಯಾಗಿ ಬಂದಾಗ ಅಲ್ಲೇ ಹೋಗಿದ್ದೆ ರೀ ನಾನು ಅಂದ್ರೆ ಯಾವ ಬೀಚ್ ಅಂತೇಳಿ ಹೋಗಿದ್ದ ಫಸ್ಟ್ ಟೈಮ್ ಅಲ್ಲೇ ಆದರೆ ಜಳಕ ಮಾಡೋಕೆ ಸಾಧ್ಯ ಆಗಲ್ಲ ಇಲ್ಲಿ ದೊಡ್ಡವರಿದ್ರೆ ಈ ಥರ ಅಲಿಗಿ ಗುಂಡಿಗೆ ಅದು ಕುಂದಿರ್ತಾರ ಸಣ್ಣ ಹುಡುಗರು ಮಾತ್ರ ಬಿಡಂಗಿಲ್ಲ ಸಿಕ್ಕಾಪಟ್ಟೆ ನೀರು ಫೋರ್ಸ್ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಇಲ್ಲಿ ಬಿಟ್ಟು ಬಿಡಂಗಿಲ್ಲ ರೀ ಅಷ್ಟು ಈಗ ಹೆಂಗಿಲ್ಲೆಲ್ಲ ಬೈನಾ ಬೀಚ್ ಬೋಪ್ಮಾಳ್ ಬೀಚ್ ಅದು ಹೋಗ್ತೀವಲ್ಲ ಆ ಥರ ಫುಲ್ಲು ನೀರಾಗಿ ಎಂಜಾಯ್ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಆಲ್ಮೋಸ್ಟ್ ಬರೀ ಲವರ್ಸ್ ಮತ್ತು ಹಿಂಗೆ ಶಾರ್ಟ್ ಮೂವೀಸ್ ಥರ ಸಾಂಗ್ ಶೂಟಿಂಗ್ ಮಾಡೋರು ಇವರಷ್ಟೇ ಬಂದಿರ್ತಾರೆ ಹಾಗಾಗಿ ಜಾಸ್ತಿ ಅಂದ್ರೆ ಫ್ಯಾಮಿಲಿ ಹೋಗಿರ್ತಾರ ಇಲ್ಲ ಅನ್ನಲ್ಲ ಸುಮ್ಮನೆ ನೋಡೋದು ಜಳಕನೂ ಆಗಲ್ಲ ಸುಮ್ಕೊಂಡಿರ್ತೆ ಹೇಳ್ತಿ ಏನು ಮಾಡ್ತೀವಿ ಈ ಥರ ಬಂದಿರ್ತಾರ ಫ್ಯಾಮಿಲಿ ಅಂದ್ರೆ ನಾವು ಏನು ಹೊರಗಡೆ ಕುತ್ಕೊಂಡು ಚುರುಮುರಿ ಅದನ್ನು ತಿಂದೀವಿ ನೋಡ್ರಿ ಅದಷ್ಟು ಅದನ್ನ ಬಿಟ್ರೆ ಮತ್ತೆ ನೆಕ್ಸ್ಟ್ ಅಲ್ಲಿ ಏನು ಈ ಥರ ಇದು ಆಗಂಗಿಲ್ಲ ತಿನ್ನಕ್ಕೂ ಕೂಡ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಇದೆ ಅಲ್ಲಿ ಈ ಕಡೆ ಎಲ್ಲ ಬೈನಾ ಬೀಚಿನಕಿನಾನು ಈ ಕಡೆ ಕಾಸ್ಟ್ಲಿ ಈ ಕಡೆ ಬಜಾರ್ದಾಗ ಅದು ಪಾನಿಪುರಿ ನಾವು 30 ರೂಪಾಯಿ ತಿಂತೀವಿ ಅಲ್ಲಿ 50 ರೂಪಾಯಿ ಆ ಥರ ಇರ್ತೈತಿ ಒಂದು ಕಬ್ಬಿನ ಜ್ಯೂಸ್ ಹಿಡಿದ್ಲಿಂತ ಎಲ್ಲನೂ ಅಷ್ಟು ತುಟ್ಟಿ ಸಿಗ್ತೈತಿ ಆದ್ರೆ ಹೋಗಿ ಹಿಂಗೆ ಬೀಚಿನ ದಂಡಿಗೆ ಆಟ ಆಡ್ಬೋದ್ರಿ ನೀರಾಗ ಇಳಿಯೋಕ್ಕಾಗಲ್ಲ ಉಳ್ದಿದ್ದೆಲ್ಲ ಈ ಥರ ಫ್ಯಾಮಿಲಿಗೆ ಹೋದ್ರೆ ಲಗೋರಿ ಆಡೋದು ಇದೆಲ್ಲ ಸಖತ್ ಆಟ ಆಡ್ಬೋದು ನೆನ್ಸ್ತೀನಿ ಲಗೋರಿ ಆಡೋಕೆ ಮುಟ್ಟ ಆಟ ಆಡೋಕೆ ಇದೆಲ್ಲ ಮಜಾ ಮಾಡ್ಬೋದು ನಮ್ದು ಯಾಕೆ ಇವತ್ತು ಒಂಥರ ಗಿಜಿಮಿಜಿ ಅಂತಂದ್ರೆ ಹುಡುಗರಿ ಆರ್ಯನ್ನ ಓಂಕಾರ ಅವ ಇನ್ನೊಬ್ಬ ಆರ್ಯನ್ನ ಮತ್ತು ಆಕೆ ಆರೋಹಿ ಸೋನಿ ಯಾರು ಜಾಸ್ತಿ ಜನ ಇದ್ದಿದ್ದಿಲ್ಲ ನೋಡಿದ್ರಿ ನೀವು ವಿಡಿಯೋದೊಳಗೆ ಇವತ್ತು ಯಾಕೆ ಬಂದಿದ್ದಿಲ್ಲ ಗೊತ್ತಿಲ್ಲ ಒಟ್ಟು ಜನ ಯಾರು ಇದ್ದಿದ್ದಿಲ್ಲ ಹಾಗಾಗಿ ನಮ್ಗೆ ಜನ ಜಾಸ್ತಿ ಇತ್ತಂದ್ರೆ ಅದೊಂಥರ ಇದು ರೀ ಆ ಕಡೆ ಈ ಕಡೆ ಜನ ಇರ್ತಾರ ಅಂತೇಳಿ ಶ್ರೀ ಬಾಯಲ್ಲಿ ನಮ್ಮ ಶ್ರೀ ಹೋದ ಔಷಧ ಹಾಕ್ಬೇಕ್ರಿ ಅವಾಗ ಈ ಔಷಧ ಯಾವಾಗಿಂದಂದ್ರೆ ಫ್ರೆಂಡ್ಸ್ ಅದು ಟಾನಿಕ ಇನ್ನೂ ಇತ್ತು ಅದಕ್ಕೆ ಹಾಕಕತ್ತೀನಿ ಡೇಟ್ ಗೊತ್ತಿಲ್ಲ
2 ತಿಂಗಳು 5 ml 2 ತಿಂಗಳು ಅಂದರೆ 2 ಬಾಟ್ಲಿ ಖಾಲಿ ಆಗ್ಬೇಕಂತೇಳಿ ಇತ್ತಿದ್ದು. ನಾನು ಹೆಂಗಂದ್ರೆ ಊರ ಕಡೆ ಇದ್ದಾಗ ಶ್ರೀ ಸಂಡಾಸದಿತ್ತು ನೋಡ್ರಿ, ಆ ಟೈಮ್ದಾಗ ಅವ್ರು ಕೊಟ್ಟಿರೋದು ವೀಕ್ನೆಸ್ ಆಗ್ಯಾನ ಹಾಕ್ರಿ ಅಂತೇಳಿ ಹಾಕಿದ್ದೇ ಇಲ್ಲ. ಮನ್ ತೆಗೆದು ನೋಡ್ತೀನಿ ಔಷಧಿದು ಪ್ಯಾಕೆ ಹೊಡೆದಿಲ್ಲ ಅಂತೇಳಿ ಇವಾಗ ಅದನ್ನು ಹಾಕಾಕತ್ತೀನಿ. ನೋಡಿ ಕರ್ಕೊಂಡ್ಬರ್ತೀನಿ ತರ್ರಿ ಬಾಯ್. ಟಾನಿಕ್ ಅದು ದಮ್ಮಾಗ್ತೀನಿ, ಭಾಳ ದಮ್ಮಾಗ್ತೀನಿ. ನಾ ಅದನ್ನು ಕುಡಿದ್ರೆ ಶಕ್ತಿ ಬರ್ತೈತಂತ ಡಾಕ್ಟರ್ ಹೇಳ್ಯಾರ. ಬಿಡಿ ಹಾಗೆ ಬಿಡುತ್ತೆ. ಫಿನಿಶ್ ಬಾಬು ಕುಡಿ ಬಾ. ಚಲ್ ಔಷಧ ಹಾಕಿದೆ. ಹಾಗಾಗಿ ನಮ್ಗೆ ಜಾಸ್ತಿ ಅಂದ್ರೆ ನಾವು ಒಂದು ಕಡೆ ಫೋಟೋ ತೆಗಿಯೋಕೆ ನಿಂತೀವಿ ಅನ್ನೋಷ್ಟೊತ್ತಿಗೆ ಮರ ಓಡೋಗಿತ್ತಿದ್ದ, ಆರನಾರ ಹೋಗ್ತಿದ್ದ. ಅದ್ರಾಗ ಅದು ಭಾಳ ನೀರು ಸನೇಕ ಇದ್ದು ರೀ. ಕೆಲವೊಂದು ಟೈಮ್ದಾಗ ನಾವು ಇಳ್ತೀವಲ್ಲ ಅದನ್ನ ಬಿಟ್ಟು ಎಷ್ಟೋ ದೂರ ಇರ್ತಾವ. ಆ ಕಲ್ಲಿನ ಮ್ಯಾಗ ಅದೆಲ್ಲ ನಾವು ನಿಂತಿದ್ವಲ್ಲ ಅಲ್ಲೆಲ್ಲ ಕುಂದಿರ್ಬೋದಿತ್ತು. ಅದ್ರ ಕೆಳಗೆ ಮುಂದೂ ನಾವು ಆರಾಮ್ ಈ ಥರ ನೆಳ್ಳಿ ಕುಂದಿರ್ತಿದ್ವಿ. ಈ ಥರ ಈ ಥರ ಕಲ್ಲು ಸಪೋಟ ಹಿಂಗತ್ತೆ ಹಿಂದೆ ಬೆನ್ನಿಗೆ ಹಚ್ಚಿ ಹಿಂಗೆ ನೆಳ್ಳಿಗೆ ಹಿಂಗೆ ಕುಂದಿರ್ತಿದ್ವಿ. ಈ ಸಲ ಹಂಗಲ್ರಿ, ದೊಡ್ಡ ದೊಡ್ಡ ಕಲ್ಲ ಇಲ್ಲೆಲ್ಲ ದಂಡಿಗೆ ಕಾಜು ಇವು ಏನರ ಇವು ಹರಿದು ಬಂದಿರ್ತಾವಲ್ರಿ, ಹೊಲಸು ಇಂಥವೆಲ್ಲ ಬಿದ್ದಿರ್ತಾವ. ಫುಲ್ ದಂಡಿ ಕುಂದ್ರಾಕ್ ಹಾಕಿದ್ದಿಲ್ಲ, ನಡ್ಬಾರ್ಕಂತೂ ಕುಂದ್ರಾಕ್ ಫುಲ್ ಬಿಸಿಲು. ಈ ಕಲ್ಲಿಗೆ ಕುಂದಿರ್ಬೇಕಂದ್ರೆ ಕಲ್ಲಿನ ಬಲ್ಲೇ ನೀರು ಬಂದಿದ್ವು. ಹಾಗಾಗಿ ನಮಗಲ್ಲಿ ತಳಕ್ಕೆ ಕುಂದ್ರಾಕ ಅದಕ್ಕೆ ಅವಕಾಶ ಆಗಲಿಲ್ಲ. ಹುಡುಗರು ಕೂಡ ನೋಡಿದ್ರಲ್ರಿ, ನಾವೊಬ್ರು ಫೋಟೋ ತೆಗೆಸ್ಕೊಳಕ್ ನಿಂತೀವಿ ಅನ್ನೋಷ್ಟೊತ್ತಿಗೆ ಯಾರಾದರೂ ಓಡೋಗ್ಬಿಡೋರ. ಹಂಗಾಗಿ ಸುಮ್ಮ ಹೋಗ್ಬಿಡೋಣ ಬರ್ರಿ, ಜನನೂ ಜಾಸ್ತಿ ಇಲ್ಲ. ಜನ ಜಾಸ್ತಿ ಇದ್ರೆ ಯಾರಾದರೂ ಎಂತ ನಮಗೆ ಗೊತ್ತಿಲ್ಲ ಅಂದ್ರೂ ಯಾರಾದರೂ ಹೋಗಕತ್ತಾನ ಈ ಥರ ಹಣ್ಣನ ಪಟ್ಟಿಕನ ಹಿಡಿತಾರ. ಮತ್ತು ಯಾರು ಇಲ್ಲ ಅಂತಂದ್ರೆ ಅವ್ರು ಹಿಡಿತಾರ ಬಿಡ್ತಾರ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಜನ ಒಂಥರ ಹೆಂಗೋ ಗೊತ್ತಿಲ್ಲ. ಬಯನ ಬೀಚದೆಲ್ಲ ಹೋಗಿರ್ತೀವಿ ನಮ್ಮ ಮಕ್ಳು ಎಷ್ಟೇ ಸನಿ ಹೋಗ್ಲಿಕ್ಕೆ ಯಾರು ಹಿಂಗೆ ಕೆಲವೊಬ್ರು ಗುಣ ಯಾರು ಹಿಂಗೆ ಯಾಕೆ ದಂಡಿಗೆ ಹೊಂಟಾನೋ ಒಂದೋ ಹುಡುಗೈತೋ ಕಸಕ ಹಿಡಿಬೇಕನ್ನಲ್ಲ. ನಮ್ಮ ಕಡೆ ಏನೇನು ಬುದ್ಧಿ ಇಲ್ಲ ರೀ ನಡಿ ಆ ಕಡೆ ಅಂತೀವಿ. ಈ ಕಡೆ ಹಂಗನಲ್ಲ, ಕೆಲವೊಬ್ರು ಭಾಳ ಚಂದ ಕೇರ್ ಮಾಡ್ತಾರೆ. ಪಾಪು ಅಲ್ಲಿ ಹೋಗ್ಬೇಡ ಅಂತ ಒತ್ಕೋತಾರೆ, ಹಿಂಗೆಲ್ಲ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಇಲ್ಲ, ನಾವು ಹುಡುಗರೇ ಸಿಕ್ಕಾಪಟ್ಟೆ ಜನ ಅದಾರ ರಚಿತ. ಅಲಿಗಳನ್ನು ಭಾಳ ಬರಾಕತ್ತಾವ. ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಫಸ್ಟ್ ಹೋಗಿ ನಾನು ನಿಂತಾಗ ನಮ್ಮ ಮನೆಯವ್ರು ಫೋಟೋ ವಿಡಿಯೋ ತೆಗಿಯಾಕತ್ತಿದ್ರು ನೋಡ್ರಿ. ಇದು ಕಲ್ಲಿನ ಮ್ಯಾಗ ಸುತ್ತ ರೌಂಡ್ ಕಲ್ಲಿನ ಮ್ಯಾಗ ನಿಂತಿದ್ದೆ ನಾನು. ನಾವು ಹೋದಾಗ ಆ ಕಲ್ಲಿನ ಸನ್ಯಾಕ ನೀರು ಬರಾಕತ್ತಿದ್ದಿಲ್ರಿ, ಖಾಲಿ ಇತ್ತು. ಅದು ಹಸಿರು ಪಾಚಿ ನೀರು ಬಂದು ಹಸಿರು ಪಾಚಿಗಿತ್ತು. ನಾವು ಹೋಗಿ ನಿಂತೀವಿ, ನಿಂತು ಒಂದು 2 ನಿಮಿಷ ಆಗಿಲ್ಲ, ಸುಮ್ಮ ಅದು ಇದು ಮಾಡೋಷ್ಟೊತ್ತಿಗೆ ಅಲ್ಲಿ ಒಂದು ಫಸ್ಟ್ ಒಮ್ಮೆ ಬಂತಲ್ಲ ನಮ್ಮ ಕಾಲಿಗೆ ನೀರು ಬಡ್ದಂತೆ. ನಾವು ಇಷ್ಟು ಹೈಟ್ ಕಲ್ಲಿನ ಮ್ಯಾಗ ನಿಂತ್ರು ಅದ್ರ ನೆಕ್ಸ್ಟ್ ಮೆಗ 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 ಅಲಿಗಳು ಹಂಗೆ ಬರಾಕತ್ತವು. ನಾವು ಹೋಗೋ ಟೈಮ್ದಾಗ ಇನ್ನೂ ನೀರು ಅಲ್ಲಿ ಟಚ್ಚೇ ಆಗಿದ್ದಿಲ್ಲ. ನಾವು ಹೋಗಿ ನಿಂತು ಒಂದು 2 ನಿಮಿಷನಾಗ ಅಲ್ಲಿ ಪ್ರತಿಯೊಂದು ಅಲ್ಲಿನೂ ಬಂದು ಆ ನೀರು ಬಡ್ದು ಕಲ್ಲಿನ ಮ್ಯಾಗ ನೀರು ಬರಾಕತ್ತವು. ಅದನ್ನ ಇಳಿಬೇಕಂದ್ರೆ ನಾವು 2 ನಿಮಿಷ ತೊಗೊಂಡಿರ್ರಿ, ಯಾಕಂದ್ರೆ ಹಸಿರು ಪಾಚಿ ಆಗಿದ್ದು ಒಂದು ಮತ್ತು ನೀರು ಅಲೆಗಳು ಹೆಂಗೆ ಬರದೇ ಲೇಟ್ ಆದಂಗೆಲ್ಲ ಜಾಸ್ತಿ ಅಲೆಗಳು ಬರ್ತಿರ್ತಾವ. ಹಾಗೆ ಅಲಿಗಳು ಬಂದ್ಬಿಟ್ಟನೆ ಅವು ನೀರು ಹೋಗ್ಲಿ ಅಂತ ಹೇಳಿದ್ರದ್ದು. ನಾವು ಇನ್ನೊಂದೇ ಇಡೋಷ್ಟೊತ್ತಿಗೆ ಮತ್ತೊಂದು ಅಲಿ ಬಂದ್ಬಿಡೋದು, ನೀರಾಗೆಲ್ಲಿ ಕಾಲು ಜರಿತಿತ್ತು ಏನೋ ಅನ್ನೋಷ್ಟು. ಅದು ಪಾಚಿ ಆಗ್ಬಿಟ್ಟಿತ್ತಲ್ಲ ಹಸಿರು ಅವು ಈ ಥರ ಗೋಟು ಒಂದು ಹಿಂಗೆ ಪಟ್ಟನ ಇಳ್ಯಾಕೂ ಬರಲ್ರಿ ಅವು. ಹಾಗಾಗಿ ಒಂಥರ ಇದೇ ಅನ್ನಿಸ್ತು. ಬಂದ್ವಿ, ಎಂಜಾಯ್ ಮಾಡಿದ್ವಿ ರೀ. ಮತ್ತು ಮನೇಲಿಂದ ನಾನು ಶೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ, ನಿಂಬೆ ಹಣ್ಣು ಇಷ್ಟು ಓದಿದ್ವಿ. ರಚಿತಾ ಒಂದು ಚಾಟ್ ಮಸಾಲ, ಚುರುಮರಿ ತೊಗೊಂಬಂದಿದ್ಲು. ಎಲ್ಲ ಕೂಡಿ ಮಿಕ್ಸ್ ಮಾಡ್ಕೊಂಡು ಚೆಂದಾಗತ್ತಿಂದ ಇಷ್ಟ ಅಂತ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಭಾಳ ದಿನ ಆಗೈತಿ ಎಲ್ಲಿ ಹೋಗ್ಬೇಕಂತೇಳಿ ಅಷ್ಟು ಮಜಾ ಆಗಿಲ್ಲ. ಓಕೆ ಅನ್ನೋ ಥರ ಅಂತೂ ಬಂದ್ವಿ. ನೋಡಿರಿ ಮಾತಾಡ್ಕೊಂಡ್ವಿ. ಇದೇನು ಅಷ್ಟು ನಮ್ಗೆ ಇದು ಆಗಲಿಲ್ಲ. ಇನ್ನೊಂದ್ಸರಿ ನೆಕ್ಸ್ಟ್ ಚಲೋ ಒಂದು ಪ್ಲೇಸಿಗೆ ಎಲ್ಲಂದ್ರೆ ಅಡುಗೆದು ಏನಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ನೋಡೋಣ ಅಂತ. ಸಾಧ್ಯ ಆದ್ರೆ ಹೋಗ್ತೀವಂತ, ಇಲ್ಲ ಅಂದರೆ ಇಲ್ಲ. ನಿಮಗೂ ಕೂಡ ಈ ಒಂದು ಹೊಸ ಪ್ಲೇಸ್ ಅದೆಲ್ಲ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಸುತ್ತಮುತ್ತ ಇದ್ದವರು ಫೋಟೋಶೂಟ್ ಮಾಡಿಸ್ಬೇಕಂತಂದ್ರೆ ಆ ಪ್ಲೇಸಿಗೆ ಬಂದ್ರೆ ಸೂಪರಾಗಿ ಬರ್ತಾವೆ. ಫೋಟೋಶೂಟ ಮಾಡಿಸ್ರಿ, ಚಂದ ಅನ್ನಿಸ್ತಾವೆ ಅಂತ ಹೇಳ್ಕೊತ ಮತ್ತು ಇವತ್ತಿನ ಲಾಗಿಗೆ ಬಾಳ್ತೀನಿ. ಮತ್ತು ನಾಳೆ ಲಾಗಿಗೆ ಹಾಯ್ ಹೇಳೋಣಂತ. ಬಾಯ್.